ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸುನಂದ. ಅಮ್ಮ ಎಲ್ಲಿಂದ ಬರುವಂಥದ್ದು? ಇಟ್ಮಾಡು ಇಲ್ಲ. ಏನು ಪ್ರಾಬ್ಲಮ್ಸ್ ಇಂದ ಸರಕೆರೆಗೆ ಬಂದಿದ್ದು ಅಮ್ಮ? ನನಗೆ ಆ್ಯಕ್ಚುಲಿ ಮಂಡಿ ನೋವಿತ್ತು, ಹಿಂಡಿ ನೋವು. ಓಕೆ. 3 ಪ್ರಾಬ್ಲಮ್ಸ್ ಇಂದ. ಎಷ್ಟು ದಿವಸದಿಂದ ಸರಕೆರೆಗೆ ಬರ್ತಿರೋದು ನೀವು? ನಾನು ಈಗ 2 ವರ್ಷದಿಂದ ಬರ್ತಾ ಇದ್ದೀನಿ. 2 ವರ್ಷದಿಂದ. ಅಮ್ಮ 2 ವರ್ಷದಿಂದ ನೀವು ಥೆರಪಿ ತಗೊಳ್ತಿದ್ದೀರಲ್ಲ, ಹೇಗಿದೆ ನಿಮ್ಮ ಚೇಂಜಸ್ಸು? ನನಗೆ ರೆಗ್ಯುಲರ್ ಆಗಿ ಥೆರಪಿ ತಗೋತಾ ಇರೋದ್ರಿಂದ ನನಗೆ ಯಾವ ಥರದ್ದು ನೋವು ಕಾಣಿಸ್ತಾ ಇಲ್ಲ. ಬಟ್ ಸ್ವಲ್ಪ ಈಗ ಚಳಿ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಕಾಲು ಹಿಡ್ಕೊಳ್ಳೋಂಗಾಗುತ್ತೆ, ಮತ್ತು ಒಂದು ಸತಿ ನರ ಎಳ್ದಂಗಾಗುತ್ತೆ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಬೆಟರ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲೂ ಬರ್ತೀನಿ, ಮನೆಯಲ್ಲೂ ಥೆರಪಿ ತಗೊಳ್ತೀನಿ. ಮನೆಯಲ್ಲೂ ಥೆರಪಿ ತಗೊಳ್ತೀರಾ? ಮನೇಲಿ ಕೂಡ ಮ್ಯಾಟ್ ತಗೊಂಡಿದ್ದೀರಾ? ಮನೇಲಿ ಮಾಡಿ ತಗೊಳ್ತೀನಿ. ಯೂಸ್ ಮಾಡ್ತೀರಾ, ಬಟ್ ಇಲ್ಲೂ ರೆಗ್ಯುಲರ್ ಆಗಿ ಥೆರಪಿಗೆ ಬರ್ತಿದ್ದೀರಾ? ರೆಗ್ಯುಲರ್ ಆಗಿ. ಇವಾಗ ನಿನ್ನೆ ಮೊನ್ನೆ ರಾತ್ರಿ ಹೋಲ್ ನೈಟ್ ಥೆರಪಿಗೆ ಬಂದಿದ್ರಲ್ಲ, ಹೇಗೆ ಅನ್ನಿಸ್ತು ಮಾ? ಹೇಗೆ ಡಿಫ್ರೆನ್ಸ್ ಅನಿಸ್ತು? ನಮಗೆ ಇಲ್ಲಿ ಬಂದಾಗ ಎಲ್ಲೋ ಒಂದು ಟ್ರಿಪ್ ಬಂದಿದ್ದೀವಿ ಅನ್ನೋ ಥರ ಇತ್ತು. ತುಂಬ ಖುಷಿ ಆಯಿತು. ಯಾಕೆಂದರೆ ಪಾಪ ಅಮ್ಮಂದರು ಎಷ್ಟೆಷ್ಟೋ ದೂರದಿಂದ ಬಂದಿದ್ದಾರೆ. ನನಗೆ ಕೇಳ್ಬಿಟ್ಟು ಶಾಕ್ ಆಯಿತು. ಕೋರಮಂಗಲದಿಂದ ಅಂತಂದ್ರೆ ನೈಟು ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾರೇ ಆಗಲಿ ಲೇಡೀಸೇ ಅಲ್ವಾ, ಅಷ್ಟು ದೂರದಿಂದ ಬರೋದು ಅಂತಂದರೆ ಕಷ್ಟ. ಸೊ ವೆಯ್ಟ್ ಮಾಡ್ತಾ ಇದ್ವಿ, ಇನ್ನು ಬರ್ತಾರೆ ಕೋರಮಂಗಲದಿಂದ ಬರ್ತಾರೆ ಅಂತ. ನಾವು ಇಲ್ಲಿಂದ ಹತ್ರದಲ್ಲಿ ಬರೋರ್ಗೇನೇನೆ ಅಯ್ಯೋ ಬರ್ಬೇಕಾ ಅಂತ ಯೋಚನೆ ಮಾಡ್ತೀವಿ. ಬಟ್ ಕೋರಮಂಗಲದಿಂದ ಬರ್ತಾರೆ ಅಂತಂದ್ರೆ ಅವ್ರ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಬರ್ತಾರೆ. ಬಟ್ ಚೆನ್ನಾಗಿತ್ತು. ಆಮೇಲೆ ಮೇಡಮ್ ಇದ್ರು, ಪುಷ್ಪ ಸಿಸ್ಟರ್ ಇದ್ರು, ಆಮೇಲೆ ರೂಪಾ ಸಿಸ್ಟರು ಎಲ್ಲರೂ ಇದ್ರು. ಆಮೇಲೆ ಮೇಡಮ್ ಬಂದು ಸರ್ಕಲ್ ಫಾರ್ಮೇಶನ್ ಕೂರಿಸಿದ್ರು ನಮ್ಮ ಮನೇಲಿ. ಸೊ ಕೇಳಿದ್ರು ಒಬ್ಬೊಬ್ರದ್ದು, ನಿಮ್ಮ 10ನೇ ವಯಸ್ಸಲ್ಲಿ ನೀವೆಲ್ಲ ಏನು ಎಂಜಾಯ್ ಮಾಡಿದ್ರಿ, ಆ ಏಜ್ ಗ್ರೂಪಲ್ಲಿ ಏನು ಎಂಜಾಯ್ ಮಾಡಿದ್ರಿ ಅಂತ ಆ ಥರ ಒಬ್ಬೊಬ್ಬರನ್ನೇ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಬಂದು, ಅದಾದಮೇಲೆ ನೆಕ್ಸ್ಟು ಥೆರಪಿಗೆ ಹೋಗೋಣ ಅಂತ ಹೇಳಿದ್ರು. ಆಮೇಲೆ ಥೆರಪಿಗೆಲ್ಲ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಮಲಗಿಸಿ ಅಲ್ಲಿ ಯಾವ ರೀತಿ ತಗೋಬೇಕು, ಸ್ಟ್ರೈಟ್ ಹಿಂಗೆ ಮಲ್ಕೋಬೇಕು, ಸೈಡ್ಸ್ ಹಿಂಗೆ ತೊಗೋಬೇಕು, ಸೈಡಲ್ಲಿ ತೊಗೊಂಡ್ರೆ ಏನು ಬೆನಿಫಿಟ್ಟು, ಕೊಲೆಸ್ಟ್ರಾಲ್ ಎಲ್ಲ ಹೆಂಗೆ ಕರುತ್ತೆ, ಮತ್ತು ಮೆಕ್ಕೆ ನೋವು ಇದ್ದರೆ, ಕಾಲು ನೋವು ಇದ್ದರೆ, ತಲೆನೋವು ಇದ್ದರೆ, ಮತ್ತು ಮೂಗಲ್ಲಿ ಬ್ಲಾಕ್ ಆಗಿದ್ದರೆ, ಪ್ರತಿಯೊಂದು ಆರ್ಗನ್ಸ್ಗೂ ಯಾವ ರೀತಿ ನಾವು ಥೆರಪಿ ಮಾಡಿದ್ರೆ ಬೆಟರು ಅಂತ ನಿನ್ನೆ ರಾತ್ರಿ ನಮಗೆ ಅದೆಲ್ಲ ವಿವರಣೆ ಹೇಳ್ಕೊಟ್ರು. ತುಂಬಾ ಚೆನ್ನಾಗಿತ್ತು. ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಆಮೇಲೆ ಮತ್ತು ಸೂಪ್ ಮಾಡಿಕೊಟ್ರು, ಚಾಕ್ಲೇಟ್ ಫ್ಲೇವರ್ ಹಾಕಿ ಸೂಪ್ ಮಾಡಿಬಿಟ್ಟು ನೈಟು. ಆಮೇಲೆ ಇದೆಲ್ಲ ಡಿಸ್ಕಷನ್ ಎಲ್ಲ ಆದಮೇಲೆ ನಮಗೆ ಕಾಫಿ ಮಾಡಿಕೊಟ್ರು. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿತ್ತು. ಅದು ವಿಟಮಿನ್ B12 ಅಂತ ಹೇಳಿದ್ರು, ಬೆನಿಫಿಟ್ಸ್ ಏನು ಸಿಗುತ್ತೆ ಅದು ಕುಡಿಯೋದ್ರಿಂದ ಅಂತಂದ್ಬಿಟ್ಟು. ಆಮೇಲೆ ಬಿಸಿನೀರು ಕೊಟ್ಟರು, 4 level ವಾಟರು, ವಾರ್ಮ್ ಅಪ್ ಅಂದರೆ ವಾರ್ಮ್ ಆಗಿತ್ತು, ಅದು ಬಿಸಿ ಮಾಡಿ ಕೊಟ್ಟರು. ಅದಾದಮೇಲೆ ನಮಗೆ ಯಾವ ರೀತಿ ಥೆರಪಿ ತೊಗೋಬೇಕು, ಹೋಲ್ ನೈಟು ಏನು ಅಂತ ಹೇಳಿ, ಎಲ್ಲ ಆರ್ಗನ್ಸ್ಗೂ ಏನೇನು ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ನಮ್ಮನ್ನು ಮನಸ್ಸಿ ಅವರು ಎಲ್ಲ ತೋರಿಸ್ಕೊಟ್ರು. ನನಗೆ ತುಂಬಾ ಖುಷಿ ಆಯಿತು. ಮತ್ತು ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿದ್ರು. ಕೆಲವು ಅಮ್ಮಂದ್ರೆಲ್ಲ ನಿಮಗೆ ವಾಶ್ರೂಮ್ ಹೋಗೋದಕ್ಕೆ ಏನು ಮಾಡೋದು, ಈಗ ಫುಲ್ ಶಟರ್ ಹಾಕಿರ್ತೀರಾ ಏನು ಅಂತೆಲ್ಲ ಕೇಳಿದ್ರು. ಆಮೇಲೆ ಕೇಳಿದ್ರು ಸಿಸ್ಟರ್ಸ್ ಎಲ್ಲ, ನೀವು ನಮಗೇನಾದ್ರು ವಾಶ್ರೂಮ್ ಹೋಗಬೇಕು ಅಂದರೆ ನಮ್ಮನ್ನು ಕೇಳಿ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ಕೆಲವು ಅಮ್ಮಂದ್ರೆಲ್ಲ ಮಧ್ಯರಾತ್ರಿ ಎಲ್ಲ ವಾಶ್ರೂಮ್ ಹೋಗೋದು, ಅದ್ರ ಕೇರೂ ತೊಗೊಂಡು, ನಮಗೆ ಮನೆಯಲ್ಲಿ ಇದ್ರೂ ನಮ್ಗೆ ಇಷ್ಟು ಕೇರ್ ತೊಗೊತಿದ್ರ ಅಂತ ಅನ್ಸುತ್ತೆ. ನಮಗೆ ಮನೆ ಥರನೇ ಅನ್ನಿಸ್ತು. ಬಟ್ ಅದೆಲ್ಲ ಒಂದು ರೆಸಾರ್ಟ್ ಬಂದಿದ್ದೀವಿ ಅನ್ನೋ ಫೀಲಿಂಗ್ ಇತ್ತು. ಯಾಕೆಂತಂದರೆ ಬರೀ ನಾವಿಲ್ಲಿ ಲೇಡೀಸ್ ಮಾತ್ರನೇ ಅಲ್ಲ ಇದ್ದಿದ್ದು. ಸೊ ಹಾಗಾಗಿ ಆ ಫೀಲಿಂಗ್ ಇತ್ತು. ಆಮೇಲೆ ಮತ್ತೆ 5 ಕಾಲ್ಗೆಲ್ಲನೂ ನಮ್ಮನ್ನು ಎಬ್ಬಿಸ್ಬಿಟ್ರೆ ಎಲ್ಲ ನೀವೇ. ಬಟ್ ನಮಗೇನು ಅಂತಂದರೆ ನನಗೆ ದಿನ 4 ಗಂಟೆಗೆ ಎದ್ದು ಅಭ್ಯಾಸ. ಸೊ ಹಾಗಾಗಿ ನನಗೆ ಎಚ್ಚರಿಕೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ನಾನು ಎದ್ದೆ, ಅಷ್ಟೊತ್ತಿಗೆ ಸಿಸ್ಟರ್ಸ್ ಎಲ್ಲ ಎದ್ಬಿಟ್ಟು ಎಲ್ಲ ಅವ್ರವ್ರ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮತ್ತೆ ತಿರ್ಗಾ ನಮಗೆ ಯೋಗಾಸನ ಎಲ್ಲ ಹೇಳ್ಕೊಟ್ರು. ಹೆಂಗೆ ಮಾಡಬೇಕು, ಯಾವ್ಯಾವ ಯೋಗಾಸನ ಮಾಡಿದ್ರೆ ಯಾವ್ಯಾವ ಆರ್ಗನ್ಸ್ಗೆ ನಮಗೆ ಬ್ರೀತಿಂಗ್ ಎಲ್ಲ ಹೆಂಗೆ ಇಂಪ್ರೂವ್ಮೆಂಟ್ ಆಗುತ್ತೆ, BP ಹೆಂಗೆ ಕಮ್ಮಿ ಆಗುತ್ತೆ, ಮತ್ತು ಹೆಂಗೆ ನಾವು ಕಾಪಾಡ್ಕೋಬೋದು ನಾವು ಯೋಗಾಸನ ಮಾಡಿ ಬೆಳಗ್ಗೆ ಹೊತ್ತು ಅಂತ ಹೇಳಿಬಿಟ್ಟು ಮ್ಯಾಟ್ ಮೇಲೆ ಕೂತ್ಕೊಂಡು ಯೋಗಾಸನ ಮಾಡೋದನ್ನು ಹೇಳಿಕೊಟ್ರು. ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಾಗಿ ಮ್ಯಾಟ್ ಮೇಲೆ ಕೂತ್ಕೊಂಡು ಹೇಳ್ಕೊಡೋಲ್ಲ ಯೋಗಾಸನ ಚೆನ್ನಾಗಿತ್ತು. ಯಾಕೆಂದರೆ ನಾವು ಮಿಕ್ಕಿದ್ದೆಲ್ಲ ಕೆಲವೊಂದೆಲ್ಲ ನಾವು ನಿಂತ್ಕೊಂಡು ಮಾಡ್ಬೋದು ಯೋಗಾಸನ, ಅವಾಗ ಕೆಲವೊಂದು ನೆಲದ ಮೇಲೆ ಕೂತ್ಕೊಂಡು ಮಾಡ್ಬೋದು. ಮ್ಯಾಟ್ ಮೇಲೆ ಕೂತ್ಕೊಂಡು ಮಾಡೋವಂಥ ಯೋಗಾಸನ ನಮ್ಗೆ ಇನ್ನೂ ಬೆನಿಫಿಟ್ಸ್ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ರೀಸನ್ಗೆ ಮಾಡಿಕೊಟ್ರು. ಆಮೇಲೆ ಮತ್ತೆ ಅದಾದಮೇಲೆ ನಮಗೆ ಎಲ್ಲ ಇದು ಮೆಡಿಟೇಷನ್ ಮಾಡಿಸಿದ್ರು. ಮೆಡಿಟೇಷನ್ನು ಚೆನ್ನಾಗಿತ್ತು. ಅದೊಂದು 15-20 ಮಿನಿಟ್ಸ್ ಇತ್ತು ಮೆಡಿಟೇಷನ್ ಬೆಳಗ್ಗೆ. ಅದಾದಮೇಲೆ ಸೂಪ್ ಮಾಡಿಕೊಟ್ರು, ಕ್ಯಾರೆಟು ಬೀನ್ಸು ಎಲ್ಲ ಹಾಕ್ಬಿಟ್ಟು ಸೂಪ್ ಮಾಡಿಕೊಟ್ರು.
ಮತ್ತೆ 2 ಸತಿ ನೀರು ಕುಡಿದ್ವಿ. ಕೇಳಿದ್ವಿ ನಾವೇ ನೆನೆ ನೀರು ಕುಡಿಬೋದಾ ಅಂತ, ಕೊಡ್ತೀರಾ ಅಂತ. ಹ್ಞೂ ಅಂತಂದ್ರು. 2 ಸತಿ ನೀರು ಕುಡಿದ್ವಿ. ಬಟ್ ತುಂಬಾ ಕೇರ್ ತಗೊಂಡ್ರು. ತುಂಬಾನೇ ಚೆನ್ನಾಗಿತ್ತು ನೈಟ್ ಥೆರಪಿ. ಚೆನ್ನಾಗಿತ್ತು ಹೋಲ್ ನೈಟ್ ಥೆರಪಿ. ಹೋಲ್ ನೈಟ್ ಥೆರಪಿ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ವಿ. ಒಳ್ಳೆ ರೆಸಾರ್ಟ್ ಹೋಗಿರೋ ತರ ಹೌದು, ಖಂಡಿತ. ಅದಂತಂದ್ರೆ ಈಗ ಹೆಂಗೆ ಅಂದ್ರೆ ಲೇಡೀಸ್ ಅಲ್ವಾ ಇದ್ದಿದ್ದು. ಸೊ ಹಂಗಾಗಿ ನಮ್ಗೆ ಒಂಥರ ಏನೋ ಒಂದು ಡಿಫ್ರೆಂಟ್ ವಾತಾವರಣ, ಒಂಥರ ಬೇರೆ ಲೋಕಕ್ಕೆ ಹೋಗಿದೀವಿ ಅನ್ನೋ ತರ ಇತ್ತು. ತುಂಬಾನೇ ಚೆನ್ನಾಗಿತ್ತು. ಸೊ ಯಾರು ಇಷ್ಟ ಮಾಡ್ಬೇಕು ನೈಟ್ ಥೆರಪಿ ಮಾಡ್ಕೋಬಹುದು, ಇಷ್ಟಪಡೋರು ಬೇಕಾದ್ರೆ ಅವ್ರ ಹೆಸರು ಕೊಟ್ಟು ಇಲ್ಲಿ ಬಂದು ಎಂಜಾಯ್ ಮಾಡಿ. ಮತ್ತೆ ಸಿಸ್ಟರ್ಸ್ ಎಲ್ಲರೂ ತುಂಬಾನೇ ಕೇರ್ ತಗೊಂತಾರೆ. ಮೇಡಮ್ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನಮ್ಗೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಬರಲೇಬೇಕು. ಯಾವ್ದು ಫೋರ್ಸ್ ಇಲ್ಲ ಇದರಲ್ಲಿ. ಅದು ಅವ್ರವ್ರ ಆರೋಗ್ಯ ಅವ್ರವ್ರು ಪಡ್ಕೊಳ್ಳೋದು ಅವ್ರವ್ರ ಕೈನಲ್ಲಿ ಇರುತ್ತೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಓಕೆ ಅಮ್ಮ, ಇವಾಗ ಬಂದು ಹೋಲ್ ನೈಟ್ ಥೆರಪಿಯಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಸಾಲ್ವ್. ಇದು ಬಂದು ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ನೀವು ಮಾಡಿ. ಹೌದು, ನಾನು ಯಾಕೆ ಅಂತಂದ್ರೆ ನಮ್ಮ ಮನೇಲಿ ಹೋಲ್ ನೈಟ್ ಥೆರಪಿ ಅಂತಂದ್ರೆ ಅಂತಂದ್ರು ನಮ್ಮ ಹಸ್ಬೆಂಡ್. ಏನೋ ಹೋಲ್ ನೈಟ್ ಥೆರಪಿನಾ ಅಂತ. ಆಮೇಲೆ ನಾನು ಹೇಳಿದೆ, ಇಲ್ಲ ರೀ, ಬರೀ ಲೇಡೀಸು ಜೆಂಟ್ಸ್ ಯಾರು ಇಲ್ಲ. ಸೊ ಸಿಸ್ಟರ್ಸ್ ಎಲ್ಲ ಇರ್ತಾರೆ, ಮೇಡಮ್ ಇರ್ತಾಳೆ, ಎಲ್ಲ ಇರ್ತಾರೆ. ಸೊ ನಾನು ಮನೆಯಲ್ಲಿ ಹೋಲ್ ನೈಟ್ ಥೆರಪಿ ತಗೊಳ್ಳೋದೇ ಬೇರೆ, ನಾನು ಅಲ್ಲಿ ಹೋದ್ರೆ ತಗೊಳ್ಳೋದೇ ಬೇರೆ ಇರುತ್ತೆ. ಆ ಒಂದು ಎಕ್ಸ್ಪೀರಿಯನ್ಸ್ ಪಡೆಯೋಬೇಕು ಅಂತಾನೆ ನಾನು ಹೋಗ್ತೀನಿ ಅಂತಂದೆ. ಸರಿ, ಅವ್ರು ಇಟ್ಕೊಂಡು ನಿನ್ನಿಷ್ಟ, ನಿಂಗೆ ಇಷ್ಟ ಆಯ್ತು ಅಂದ್ರೆ ಹೋಗು ಅಂತಂದ್ರು. ಅದಕ್ಕೆ ಕೇಳಿಕೊಂಡು ಮಾರನೇ ದಿನ ಬಂದು ನನ್ನ ಹೆಸರು ಕೊಟ್ಟೆ. ಬಟ್ ನನಗೆ ಖುಷಿ ಆಯ್ತು. ಒಂದು ಟ್ರಿಪ್ ಹೋಗಿ ಬಂದಾಗ ಓಕೆ ಅಮ್ಮ, ಇವಾಗ ನೀವು ಹೋಲ್ ನೈಟ್ ಥೆರಪಿ ಮಾಡಿ ಖುಷಿ ಆಯ್ತು. ಬೇರೆ ಇವಾಗ ನಾವು ಅವಾಗ ಹೋಲ್ ನೈಟ್ ಮಾಡ್ತೀವಿ ಅಂದ್ರೆ ಬರ್ಲಿಕ್ಕೆ ರೆಡಿನಾ? ಅವಾಗ ಖಂಡಿತ ಬರ್ತೀನಿ. ಖಂಡಿತ ಬರ್ತೀರಾ? ಖಂಡಿತ ಬರ್ತೀನಿ. ನಮ್ಮ ಅಪ್ಪ ಅಮ್ಮಂದ್ರಿಗೆಲ್ಲ ಬೇರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಹೋಲ್ ನೈಟ್ ಥೆರಪಿ ಬಗ್ಗೆ? ಹೋಲ್ ನೈಟ್ ಥೆರಪಿ ಬಗ್ಗೆ ಅಂತಂದ್ರೆ ನೋಡಿ, ಇದು ಡಿಪೆಂಡ್ಸ್ ಆನ್ ದೇರ್ ಬಾಡಿ. ಅವ್ರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಮನೆಯಲ್ಲಿ ಏನು ಅಂತಂದ್ರೆ ನಮ್ಗೆ ಹೆಂಗ್ ಬೇಕಾದ್ರೂ ಇವಾಗ ಪಿಲ್ಲೋ ಇಟ್ಕೊಂಡು ಮಾಡ್ಕೊಳ್ಳೋದು. ಇವಾಗ ಅಲ್ಲಿ ಅಂತಂದ್ರೆ ನಾವು ಆರಾಮಾಗಿ ಒಂದ್ ಸ್ವಲ್ಪ ತಗೋತೀವಿ. ಇಲ್ಲಿ ಈ ಕಡೆ ಆ ಕಡೆ ಮಲಗಿದಾಗ ಆಯಾ ಟೆನ್ಷನ್ಸು ಆಯಾ ಇದು ಅವ್ರವ್ರಿಗೆ ಇದ್ದೇ ಇರುತ್ತೆ. ಅಯ್ಯೋ ಬೆಡ್ಶೀಟ್ ಮೇಲೆ ಹೋಯ್ತೋ ಏನೋ, ಎಲ್ಲಿ ಏನು ಕಾಣಿಸ್ತೀವಿ, ಅದು ಲೇಡೀಸ್ಗೆ ನಮ್ಗೆ ಆ ಒಂದು ಫೀಲಿಂಗ್ ಇರುತ್ತೆ. ಸೊ ನಾನು ಹೇಳೋದೇನು ಅಂತಂದ್ರೆ, ಇಲ್ಲಿ ಬಂದ್ರೂ ಇದು ಸ್ಪೆಷಲ್ ಕೇರ್. ಮನೇಲಿ ತಗೊಳ್ಳೋದು ಅಲ್ಲಿ ಅದೇ ಬೇರೆ ಇರುತ್ತೆ. ಇದು ಅಂತಂದ್ರೆ ನಮ್ಗೆ ಎಕ್ಸ್ಟ್ರಾ ಆರ್ಡಿನರಿ ಸ್ಪೆಷಲ್ ಕೇರ್ ಇರುತ್ತೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋವಂಥದ್ದು ತುಂಬಾನೇ ಇರುತ್ತೆ. ಸೊ ಹಂಗೆ ತಿಳ್ಕೊಂಡು ನಮ್ಮ ಆರೋಗ್ಯನ ಇನ್ನೂ ನಾವು ಹೆಚ್ಚು ಕಾಪಾಡ್ಕೋಬಹುದು. ಯಾವ ಟೈಮಲ್ಲಿ ಏನಾದ್ರೆ ನಾವು ಹೋಗಿ ಅಲ್ಲಿ ಥೆರಪಿ ಮಾಡಿದ್ರೆ ನಮ್ಗೆ ಏನ್ ಕ್ಯೂರ್ ಆಗುತ್ತೆ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ನೈಟ್ ಥೆರಪಿ ತಗೊಳ್ಳೋದು ಬೆಟರ್. ಮೈಂಡ್ ರಿಲ್ಯಾಕ್ಸ್ ಆಗಿ ಕಾಮ್ ಆಗಿರುತ್ತೆ, ಆರಾಮಾಗಿ ಥೆರಪಿ ತಗೋಬಹುದು. ಓಕೆ ಬಸ್ ಸೂಪರ್ ಮಾ, ಥ್ಯಾಂಕ್ ಯು ಸೋ ಮಚ್.